ವಿದ್ಯಾರ್ಥಿಗಳ ಪ್ರತಿಭಟನೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ರಾಜಶೇಖರ್ ಅವರನ್ನು ಕೇಳಬೇಕು. ರಾಜಶೇಖರ್ ಅವರೇ, ಈಗ ರಾಜಕೀಯ ಪಕ್ಷಗಳು ಹೆಂಗೆ ಅಂತಂದ್ರೆ ತಮ್ಮ ಮೂಗಿನ ನೇರಕ್ಕೆ ಮಾತನಾಡ್ತವೆ. ಬಟ್ ಈ ದೇಶದ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಕೆಲ ವಿಚಾರಗಳಲ್ಲಿ ಧ್ವನಿ ಎತ್ತಿದ್ರೆ ದೇಶದ್ರೋಹಿ ಆಗಿಬಿಡ್ತೀವಿ, ಮಾತನಾಡಿದ್ರೆ ಆತನ ಹಿಂದೆ ವಿಪಕ್ಷಗಳಿರಬೇಕು, ಲೆಫ್ಟ್ ಐಡಿಯಾಲಜಿ ಇರಬೇಕು, ಇನ್ನೊಂದಿರಬೇಕು, ಮತ್ತೊಂದಿರಬೇಕು, ಈ ರೀತಿ ಬಾಯಿ ಮುಚ್ಚಿಸುವಂತ ಕೆಲಸ ಆಗ್ತಾ ಇದೆ. ಇಲ್ಲೂ ಹಂಗೆ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇರೋದಿಲ್ಲಿ. ಮಾಡ್ತಾ ಇದಾರಲ್ಲ ಸರ್. ಹಂಗೆ ಅನಿಸ್ತಾ ಇದೆ ನನಗೆ. ಯಾವ ವಿಚಾರದಲ್ಲೂ ಮಾತನಾಡಿದ್ರು ನಿಮಗೆ ದೇಶದ್ರೋಹಕ್ಕೆ ಲಿಂಕ್ ಮಾಡ್ತಾರೆ, ಪಾಕಿಸ್ತಾನಕ್ಕೆ ಲಿಂಕ್ ಮಾಡ್ತಾರೆ, ವಿಪಕ್ಷಗಳಿಗೆ ಲಿಂಕ್ ಮಾಡ್ತಾರೆ. ಹೌದು, ಅದನ್ನ ಮಾಡಕ್ಕೆ ಅವಕಾಶ ಮಾಡಿಕೊಡಬಾರದು ತಾವು. ಅಂದ್ರೆ ನಾನ್ ಮಾಡ್ಕೊಡ್ಬಾರ್ದು. ಹೌದು, ಮಾಡಕ್ಕೆ ಅವಕಾಶ ಮಾಡಿಕೊಡಬಾರದು. ಇಲ್ಲಿ ಪ್ರಶ್ನೆಗಳೇನಿದಾವಲ್ಲ, ಪ್ರಶ್ನೆಗಳ ಮುಖ್ಯ. ಕಂಟಿನ್ಯೂಸ್ ಆಗಿ ನಾನು 10 ಗಂಟೆಯಿಂದ ನಾನು ಸೇರ್ಕೊಂಡಿದ್ದೀನಿ. ಅದರಲ್ಲಿ ಮುಕ್ಕಾಲು ಭಾಗ ದಿಲೀಪ್ ಅವರಿಗೆ ನೀವು ಮಾತಾಡಲು ಅವಕಾಶ ಕೊಟ್ಟಿದ್ದೀರಾ. ಇದು ಸರಿ ಇಲ್ಲ. ಮತ್ತೆ ನೀವು ಮಾತಾಡಿ, ಮುಕ್ಕಾಲು ಭಾಗ 90% ಮಾತಾಡಿ, ಆದ್ರೆ 10% ನಾವು ಮಾತನಾಡುವಾಗ ದಯವಿಟ್ಟು ನೀವು ಬಾಯಿ ಹಾಕ್ಬೇಡಿ, ದಯವಿಟ್ಟು. ಎಸ್ ರಾಜಶೇಖರ್ ಮಾತಾಡಿ. ಇದು ಆಗ್ತಾ ಇದೆ, ಇದರಲ್ಲಿ ಏನು ಡೌಟೇ ಇಲ್ಲ. ಅದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಬಂದಿದ್ದಾರೆ, ಅವ್ರ ನೋವುಗಳು ಏನು, ಇದನ್ನೆಲ್ಲ ನಾವು ಚರ್ಚೆ ಮಾಡುವುದರ ಬಿಟ್ಟು ಅವ್ರ ಹಿಂದೆ ಯಾರಿದ್ದಾರೆ, ದೇಶದ್ರೋಹಿಗಳಿದ್ದಾರಾ ಅಥವಾ ವಿಪಕ್ಷ ಇದ್ದಾರಾ ಅಂತ ಒಂದು ದೇಶದ್ರೋಹಿಗಳನ್ನು ಮತ್ತು ವಿಪಕ್ಷವನ್ನು ಸಮೀಕರಿಸುವಂತ ಪ್ರಶ್ನೆಗಳನ್ನು ಕೇಳಿ, ಮತ್ತು ಆ ವಿದ್ಯಾರ್ಥಿಗಳು ಹೋಗಿ ಅಲ್ಲಿ ಗಡ್ಬಡ್ ಮಾಡಿದ್ದಾರೆ, ವೈಲೆನ್ಸ್ ಮಾಡಿದ್ದಾರೆ ಅಂತ ಒಂದು ವಿಜುವಲ್ ಸಿಗದಂತ ಆ ವಿಷಯವನ್ನು ಸತತವಾಗಿ ಇದನ್ನು ಮಾಡುತ್ತಾ ಬಂದಿದ್ದೀರಾ. ಮತ್ತು ವಾಟ್ ಅಬೌಟ್ ಯು ಅಂತ ಏನಿದೆಯಲ್ಲ, ಈ ಕಾಂಗ್ರೆಸ್ ಅದು ಮಾಡಿತ್ತು, ಇದು ಮಾಡಿತ್ತು, ಅವ್ರ ಆದರ್ಶ ಪ್ರಾಯರ ತಪ್ಪು ಮಾಡಿದ್ದಾರೆ. ಎಲ್ಲಾ ಪಕ್ಷಗಳು ತಪ್ಪು ಮಾಡಿದ್ದಾರೆ, ಆದ್ರೆ ತಪ್ಪು ಮಾಡಿದ ಪಕ್ಷಗಳು ನಿಮಗೆ ಆದರ್ಶ ಪ್ರಾಯರ. ಅವರು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನಾವು ರಾಜೀನಾಮೆ ಕೊಡ್ಲಿಲ್ಲ. ಇದು ಎಂತ ಲಾಜಿಕ್ ರೀ? ನೀವು ಒಂದು ಹೈಯರ್ ಮಾರಲ್ ಗ್ರೌಂಡ್ ಅಲ್ಲಿ ಇದೀರಿ ಅಂತಂದ್ರೆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಆದರೆ ಬಿಜೆಪಿಗೆ ಜವಾಬ್ದಾರಿ ತೆಗೆದುಕೊಳ್ಳಕ್ಕೆ, ಹೊಣೆಗಾರಿಕೆ ತೆಗೆದುಕೊಳ್ಳಕ್ಕೆ ಬರುವುದಿಲ್ಲ. ಅದನ್ನು ನಾವು ಪದೇ ಪದೇ ನೋಡಿದೀವಿ. ಕೋವಿಡ್ ಕಾಲದಲ್ಲಿ ನೋಡಿದೀವಿ, ನೋಟ್ಬಂದಿಯಲ್ಲಿ ನೋಡಿದೀವಿ, ಬೇರೆ ಬೇರೆ ಸಮಯದಲ್ಲಿ ನೋಡಿದೀವಿ. ಅವರಿಗೆ ಆ ಹೊಣೆಗಾರಿಕೆ ತೆಗೆದುಕೊಳ್ಳಲು ಬರುವುದಿಲ್ಲ. ಮತ್ತು ಅವರ ವಿರುದ್ಧ ಯಾರು ಮಾತನಾಡುತ್ತಾರೆ, ಅವರ ವಿರುದ್ಧ ಕ್ಯಾಂಪೇನ್ ಮಾಡುವುದು ಇವರ ಅದಕ್ಕೇನು ಹಸ್ತಸಿದ್ಧ ಅಂತಿದಾರಲ್ಲ, ಅದು ಅವ್ರ ವಿರುದ್ಧ ಅವರು ಪಾಕಿಸ್ತಾನ ತಗೊಂಡ್ ಬಂದರೆ ದೇಶದ್ರೋಹಿಗಳಿದ್ದಾರೆ. ಯಾರೋ ಏನೋ ಒಂದು ತಪ್ಪು ಹೇಳಿಕೆ ಕೊಟ್ಟ ನಂತರ ನಾವು 99 ಹೇಳಿಕೆ, 99 ಆಕ್ಷನ್ ಏನಿದೆ ಅದನ್ನ ಮರೆಮಾಚಿ ಆ ಒಂದನ್ನು ಇಟ್ಕೊಂಡು ನೋಡಿ ದೇಶದ್ರೋಹಿಗಳು. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ತುಕಡೆ ಅಂತ ಏನು ಬಂದಿದೆ, ತುಕಡೆ ಅಂತ ಎಷ್ಟೊಂದು ಸಲ, ಲಕ್ಷಾಂತರ ಸಲ ಮಾಧ್ಯಮಗಳು ಹೇಳಿದರೆ, ಜನರು ಹೇಳಿದರೆ. ಆ ರೀತಿಯಲ್ಲಿ ತುಕಡೆ ಅಂತ ಹೇಳೇ ಇಲ್ಲ ಎಲ್ಲಿಯೂ. ತುಕಡೆ ಅಂತ ಹೇಳೇ ಇಲ್ಲ. ಕೋರ್ಟ್ ನಲ್ಲಿ ಸಾಬೀತಾಗಿದೆ ಅದು. ಆದರೂ ಅಷ್ಟು ವರ್ಷ ಬಂದಿದ್ದಾರೆ, ಮಾಧ್ಯಮಗಳು ಸುಳ್ಳು ಹೇಳ್ತಾ ಬಂದಿದ್ದಾರೆ. ಯಾರಿಗೆ ಬೇಕು ಸ್ವಾತಂತ್ರ್ಯ ಸರ್? ವಿದ್ಯಾರ್ಥಿಗಳಿಗೆ ಭಾರತ್ ಸೆ ಆಜಾದಿ ಅಂದ್ರೆ ಏನ್ ಸರ್? ಪ್ರಶ್ನೆ ಏನೇ ದಿಲೀಪ್ ಸುಮ್ಕುಡಿ, ನಿಜವಾದ ಪ್ರಶ್ನೆ ತುಕಡೆ ಹೇಳಿಲ್ಲ ಅಂತ ಹೇಳಬೇಡಿ. ಶಾರ್ಜಿಲ್ ಇಮಾಮು ಸುಖ ಸುಮ್ಮನೆ ಜೈಲಲ್ಲಿಲ್ಲ, ಅದನ್ನ ನಾವು ನೋಡ್ಕೋಬೇಕಾಗುತ್ತೆ. ಅಷ್ಟು ಮಾತ್ರ ನಾನು ಹೇಳೋದು. ಶಾರ್ಜಿಲ್ ಇಮಾಮು ಸುಖ ಸುಮ್ಮನೆ ಜೈಲಲ್ಲಿಲ್ಲ, ಹಾಗೇ ಇಲ್ಲ ಅಂತ ಹೇಳಬೇಡಿ. ಅಲ್ಲಿ ಮತ್ತೆ ನೋಡಿ ಅದೇ ಪ್ರಶ್ನೆ ಬರ್ತೀರಾ? ಬೇಡ, ಅದು ಈಗ ನಾವು ವಿದ್ಯಾರ್ಥಿಗಳ ನೀವು ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದೀರಿ, ಇವ್ರು ಮಾಡಿಲ್ಲ ಅಂತ. ನಿಮಗೆ ಇಲ್ಲ ಸರ್ ನೀವು ಮತ್ತೆ ನಾನು ಬೇಡ, ನಾನು ಇಲ್ಲಾಗಿದೆ ಅಂತ ಹೇಳ್ತಿಲ್ಲ, ಹಾಗೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, ಅದನ್ನು ವಿರೋಧಿಸ್ತಾ ಇದ್ದೀನಿ ನಾನು. ಶಾರ್ಜಿಲ್ ಇಮಾಮ್ ಸುಖ ಸುಮ್ಮನೆ ಜೈಲಲ್ಲಿ ಇದ್ದಾನ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುವ ನೀವು ಮತ್ತೆ ಶಾರ್ಜಿಲ್ ಇಮಾಮ್ಗೆ ಹೋಗ್ತೀರಾ? ಅಲ್ಲ, ನೀವು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ರಲ್ಲ, ಈಗ ಆಗಿಲ್ಲ ಅಂತ. ಸರ್ ನೀವು ಮಾಧ್ಯಮಗಳು ಸುಖ ಸುಮ್ಮನೆ ತೋರಿಸಿದ್ವು ಅಂತ. ಸುಪ್ರೀಂ ಕೋರ್ಟ್ ಸುಖ ಸುಮ್ಮನೆ ಬೇಲ್ ರಿಜೆಕ್ಟ್ ಮಾಡ್ತಾ ಸರ್. ಅದ್ರ ವಿಷಯ ಬೇರೆ. ಮತ್ತೆ ಇಲ್ಲಿ ಯಾಕೆ ಬಂತಂದ್ರಿ ಅದನ್ನು? ಮತ್ತೆ ಮಾಧ್ಯಮಗಳು ಸುಖ ಸುಮ್ಮನೆ ತೋರಿಸಿದ್ವು ಅಂತ ಯಾಕೆ ತಂದ್ರಿ ಅದನ್ನ? ನಾನು ಹೇಳ್ತೇನೆ, ನನ್ನ ಮಾತುಗಳನ್ನು ನಾನು ಸಮರ್ಥನೆ ಮಾಡ್ಕೊಳ್ತೀನಿ. ನಾನು ಬೇಕಾದ್ರೆ ಇನ್ನೊಂದು ಮಾತಾಡಿ, ನಾನು ಇನ್ನೊಂದ್ಸಲ ಅದು ಮಾಧ್ಯಮಗಳ ಬಗ್ಗೆ ನೀವು ತರಬಾರ್ದಿತ್ತು ಅದನ್ನ. ನಾನು ಕೇಳೇ ಇಲ್ಲ ಅದನ್ನ, ನೀವು ಅದನ್ನ ತಂದ್ರಿ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಸರ್ಟಿಫಿಕೇಟ್ ಕೊಡೋ ಕೆಲಸ ಮಾಡಬೇಡಿ ಅಂತ ಸಮರ್ಥನೆ. ನನ್ನ ಮಾತುಗಳನ್ನು ನಾನು ಹೊಣೆಗಾರಿಕೆ ಇಟ್ಕೊಂಡಿದ್ದೆ. ನನ್ನ ಪದಗಳಿಗೆ ನಾನು ಜವಾಬ್ದಾರ, ನಾನು ಹೊಣೆಗಾರಿಕೆ. ನಾನು ಬಿಜೆಪಿ ಅವ್ರ ತರ ಅಲ್ಲ, ನಾನು ಹೊಣೆಗಾರಿಕೆ ತೆಗೆದುಕೊಳ್ಳಿ. ತಪ್ಪು ಮಾಡಿದ್ರೆ ಅದನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತೇನೆ. ನಾನು ಹೇಳಿದ್ದು ಅವರಿಗೆ ತಮ್ಮ ಧ್ವನಿ ಅಳಲು ತೋಡಿಕೊಳ್ಳಲು ಅವಕಾಶ ಇಲ್ಲ, ಸ್ಪೇಸ್ ಸಿಗುತ್ತಿಲ್ಲ ಎನ್ನುವುದು ಇದೆ. ಮತ್ತು ಅದು ಅವ್ರಿಗೆ ಮಾಧ್ಯಮಗಳ ಮೇಲೂ ಸಿಟ್ಟು ಇದೆ ಎಂಬುದನ್ನು ನಾನು ಹೇಳಿದ್ದೆ. ಅದಕ್ಕೆ ನಾನು ಎಷ್ಟೋ ಸಲ ಅವರು ನೀವು ಏನಾದ್ರೂ ಹೇಳ್ಬೋದು. ಇನ್ನೊಂದು ಕೇಸನ್ನ ಮುಂದಿಟ್ಟುಕೊಂಡು ಇದನ್ನು ಸಮರ್ಥಿಸಿಕೊಳ್ಬಹುದು. ಕಾಂಗ್ರೆಸ್ ಅವರ ಕಾಲದಲ್ಲಿ ಹಂಗಾಗಿತ್ತು, ನಮ್ಮ ಕಾಲದಲ್ಲಿ ನಾವು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಅದನ್ನ ಇದಕ್ಕೆ ಸಮೀಕರಿಸಿಕೊಂಡು ಮಾತನಾಡಬಹುದು. ಬಟ್ ಹೊಣೆಗಾರಿಕೆ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಇದ್ದೇ ಇರುತ್ತೆ. ಧರ್ಮೇಂದ್ರ ಪ್ರಧಾನ್ ಅವರ ವಿಚಾರದಲ್ಲಿ ಇಷ್ಟೊಂದು ಹಠ ಹಿಡಿಬೇಕಾದಂತ ಅಗತ್ಯ ಇರಲಿಲ್ಲ ನಿಮ್ಮ ಸರ್ಕಾರ.
ಸರ್ ನೋಡಿ, ನಾವು ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿ ಕೇಳಿ ಸೈದ್ಧಾಂತಿಕವಾಗಿ ಜವಾಬ್ದಾರಿಗಳನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು. ನಾವು ಯಾವತ್ತೂ ಸಹ ಮೇ ಬಿ ಚೌಕಿದಾರ್ ಅಂತಕ್ಕಂಥ ಒಂದು ಸಿದ್ಧಾಂತದೊಂದಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಪ್ರತಿಯೊಬ್ಬ ಮಂತ್ರಿನೂ ಸಹ ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ನಾನು ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಇವತ್ತು ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ ಇವ್ರು ನಂಬಲಿಕ್ಕೆ ರೆಡಿ ಇಲ್ಲ, CBI ಹೇಳಿದ್ರು ಸಹ ನಂಬಲಿಕ್ಕೆ ರೆಡಿ ಇಲ್ಲ. ಕೊನೆಗೆ ರಾಜೀನಾಮೆ ಕೊಡಬೇಕು ಸಚಿವರು, ಮೋದಿಯವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಸೊ ನಾವು ಕೇಳ್ತಾ ಇರ್ತಕ್ಕಂಥದ್ದು, ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದ್ರು ಇಟ್ಸ್ ನಾಟ್ ಅ ಸಿಸ್ಟಮ್ ಫೇಲ್ಯೂರ್, ಇಟ್ಸ್ ಒನ್ ಆಫ್ ದ ಸೆಂಟ್ರಲ್ ಆಗಿರ್ತಕ್ಕಂಥದ್ದು, ಇದನ್ನು ಇಡೀ ದೇಶದಲ್ಲಿ ಎಲ್ಲ ಕಡೆ ಎಕ್ಸಾಮ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಸಹ ಇವರ ಒತ್ತಾಯಕ್ಕೆ ಮಣಿದು ಎಕ್ಸಾಮ್ ಆಗಿದೆ. ಆದರೆ ಇವತ್ತು ನಾನು ಕೇಳ್ತಾ ಇರ್ತಕ್ಕಂಥದ್ದು, ಸಚಿವರ ಪಾತ್ರ ಏನಾದ್ರು ಇದೆಯಾ? ಸಚಿವರ ಅಂಡರಲ್ಲಿ ಬರ್ತಕ್ಕಂಥ ಅಧಿಕಾರಿಗಳು ಯಾರ್ದಾದ್ರೂ ಪಾತ್ರ ಇದೆ ಅಂತ ಹೇಳಿ ಇಷ್ಟು ವಿರೋಧ ಪಕ್ಷಗಳು ಇವತ್ತು ಮಾಡ್ತಾ ಇದ್ದಾರಲ್ಲ, ಈ ವಿರೋಧ ಪಕ್ಷಗಳದು ಒಂದು ಇದು ಹೆಂಗ್ ಬಂತು, ಈ ಷಡ್ಯಂತ್ರ ಹೆಂಗ್ ಬಂತು ಅಂತ ಹೇಳ್ಬಿಡ್ತೀನಿ ಸರ್. ಇವನು ಅಭಿಜಿತ್ ಜಿಪ್ಕೆ ಅಂತಕ್ಕಂಥವನು ಬೇರೆ ದೇಶದಲ್ಲಿ ಕೂತ್ಕೊಂಡಿದ್ದ, ಅದಾದ ನಂತರ ಇಲ್ಲಿ ಬರ್ತಾನೆ. ಜವಾಬ್ದಾರಿ ಹೊರಬೇಕಾದಂತ ಸಂದರ್ಭದಲ್ಲಿ ಸಚಿವರೇ ಜವಾಬ್ದಾರಿ ಹೊರಬೇಕು. ಮತ್ತೆ ಸಚಿವರು ಜವಾಬ್ದಾರಿ ಹೊರಬೇಕು ಯಾವಾಗ? ಧರ್ಮೇಂದ್ರ ಪ್ರಧಾನ್ ಅವರ ಇಲಾಖೆಯಲ್ಲಿ ಈ ರೀತಿ ಆಗಿದೆ ಅಂತಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ವಿಪಕ್ಷಗಳು ಅಥವಾ ಬೇರೆ ಯಾರಾದ್ರೂ ರಾಜೀನಾಮೆ ಕೊಡಿ ಇಲಾಖೆನಲ್ಲಿ ಆಗಿದ್ರೆ ನಾವೇ ಕೇಳ್ತಾ ಇದ್ದೋ ರಾಜೀನಾಮೆ ಕೊಡಿ ಧರ್ಮೇಂದ್ರ ಪ್ರಧಾನ್ ಅವರೇ ಅಂತ ಹೇಳಿ. ಇದು ಇಲಾಖೆನಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಆಫ್ಟರ್ ಡಿಸ್ಪ್ಯಾಚ್ ಆಫ್ ಆಲ್ ಕ್ವಶನ್ ಪೇಪರ್ ಯಾವಾಗ ಜವಾಬ್ದಾರಿ ಅಲ್ಲ ಸರ್, ಇದು ಆಗಿರ್ತಕ್ಕಂಥದ್ದು ಲೋಪಗಳು. ಇದು ಎಲ್ಲಿ ವಾದದಲ್ಲಿ ತರ್ಕ ಇಲ್ಲ ದಿಲೀಪ್ ಅವರೇ. ನೋ ಸರ್, ನೋಡಿ ಈ ಲೋಪಗಳನ್ನ ಸರಿಪಡಿಸಬೇಕಾಗಿರ್ತಕ್ಕಂಥದ್ದು ಯಾರೋ ಆ ಇಲಾಖೆ ಆ ಇಲಾಖೆ ಕೆಲಸ ಸರಿಪಡಿಸ್ತಾ ಇದೆ. ಅಟೆಂಡರ್ಸ್, ಡಿ ದರ್ಜೆ ನೌಕರರು, ಕ್ಲರ್ಕ್ಗಳು ಇವರೆಲ್ಲ ಮಾಡಬೇಕಿತ್ತು. ಧರ್ಮೇಂದ್ರ ಪ್ರಧಾನ್ ಮಿನಿಸ್ಟರ್ ಆಗಿದ್ದಾರೆ, ದಿಲ್ಲಿಯಲ್ಲಿ ಹಾಯಾಗಿದ್ರೆ ಚೆನ್ನಾಗಿತ್ತು. ಸ್ವತಃ ಬಿಹಾರದ ಮೇನ್ ಎಂಜಿನಿಯರ್ ಅನ್ನ ಡಿಸ್ಮಿಸ್ ಮಾಡಿದ್ದಾರೆ, ಮತ್ತೆ 45 ಜನ ಸರ್ಕಾರಿ ಅಧಿಕಾರಿಗಳನ್ನ ಡಿಸ್ಮಿಸ್ ಮಾಡಿದ್ದಾರೆ, 155 ಜನ ವಿದ್ಯಾರ್ಥಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಷ್ಟು ಮಾಡಿದವರಿಗೆ ಒಬ್ಬ ಮಂತ್ರಿ ರಾಜೀನಾಮೆ ಪಡ್ಕೊಳ್ಳೋದಕ್ಕೆ ಏನ್ ಸಮಸ್ಯೆ ನಿಮಗೆ? ಅಷ್ಟು ಮಾಡಿದ್ರಲ್ಲ, ಇವರು ರಾಜೀನಾಮೆ ಪಡ್ಕೊಳ್ಳೋದಕ್ಕೆ ಏನ್ ಸಮಸ್ಯೆ? ನಾನು ಎಲ್ಲರಲ್ಲೂ ಕೇಳ್ತಾ ಇದ್ದೀನಿ, ಮೈ ಸ್ಟ್ಯಾಂಡ್ ಇಸ್ ಕ್ಲಿಯರ್. ಇವತ್ತು ವಿದ್ಯಾರ್ಥಿಗಳಿಗಾಗಿರ್ತಕ್ಕಂಥ ಅನ್ಯಾಯನೇ. ಇವತ್ತು ಆಗಿರ್ತಕ್ಕಂಥ ಅನ್ಯಾಯವನ್ನ ಭರಿಸಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಅನ್ಯಾಯ ಮಾಡಿದವರು ಯಾರು ಅಂತ ಕೇಳಿದ್ರೆ ನಾವಲ್ಲ. ಧರ್ಮೇಂದ್ರ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು NTA ಮಹಾನಿರ್ದೇಶಕ NTA ಪಾತ್ರ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಸಹ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು NTA ಮಹಾನಿರ್ದೇಶಕರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ನರೇಂದ್ರ ಮೋದಿ ಅವ್ರದ್ದು ಬೇಕು, ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ಬೇಕು ಅಂತಂದ್ರೆ ಏನ್ ಅರ್ಥ ಸರ್? ಇದು ಏನ್ ಅರ್ಥ ಅಂತಕ್ಕಂಥದ್ದು ಒಂದು. ಮತ್ತೆ ಇನ್ನೊಂದು ಸರ್, ಇವತ್ತು ಹೇಳ್ತಾರೆ ಕಲ್ಲು ಯಾವಾಗ್ಲೂ ಸಹ ಇವರು ನೆಕ್ಸ್ಟ್ ಇನ್ನು ಯಾವುದೇ ಆರೋಪಗಳು ಕರ್ನಾಟಕದಲ್ಲಾಗ್ಲಿ ಅಥವಾ ಕಾಂಗ್ರೆಸ್ ಆಡಳಿತ, ವಿಪಕ್ಷದ ಆಡಳಿತ ಯಾವ ರಾಜ್ಯದಲ್ಲಿ ಇರುವಂತ ಮಂತ್ರಿಯ ವಿರುದ್ಧ ಆರೋಪ ಬಂದಾಗ್ಲೂ ನೀವು ರಾಜೀನಾಮೆ ಕೇಳಂಗಿಲ್ಲ. ಇಲ್ಲಿ ಅಪ್ಲೈ ಆಗಬೇಕು ಸರ್. ಸಿದ್ದರಾಮಯ್ಯ ರಾಜೀನಾಮೆ ಯಾಕೆ ಕೇಳಿದೀವಿ ಅಂತಂದ್ರೆ ಅವ್ರು ಮೂಡಾ ಸೈಟ್ ಹಗರಣದಲ್ಲಿ ಸ್ವತಃ ಅವ್ರ ಹೆಸರು ಕೇಳಿ ಬಂತು, ಅದಕ್ಕೆ ನಾವು ರಾಜೀನಾಮೆ ಕೇಳಿ ರಿಪೋರ್ಟ್ ಹಾಕಿದ್ರಲ್ಲ ಲೋಕಾಯುಕ್ತರು ಸರ್. ಬಿ ರಿಪೋರ್ಟ್ ಹಾಕಿದ್ದಾರೆ. ಈಗ ಮಾಡಿ ವಾಷಿಂಗ್ ಮಿಷಿನ್ ಅಲ್ಲಿ ನೀಟಾಗಿ ಕ್ಲೀನ್ ವಾಲ್ಮೀಕಿ ಹಗರಣದಲ್ಲಿ ಸ್ವತಃ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿರ್ತಕ್ಕಂಥದ್ದು, ಸ್ವತಃ ಮಿನಿಸ್ಟರ್ ಹೆಸರು ಮೆನ್ಷನ್ ಆಗಿತ್ತು. ಯಾಕಾದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿಲ್ಲ? ಕೊಡ್ಬೇಕಾಗಿತ್ತಲ್ವಾ? ದಿಲೀಪ್ ಹೆಂಗಿದೆ ಗೊತ್ತಾ ನಿಮ್ದು? ನಿಮಗಾದಾಗ ಅದು ಅಧಿಕಾರಿಗಳು ಮಾಡಿದ್ರು, ಅವ್ರದ್ದಾದಾಗ ಮಂತ್ರಿಯೇ ಮಾಡಿದ್ರು, ಮುಖ್ಯಮಂತ್ರಿಯೇ ಮಾಡಿದ್ರು. ನೋ ಸರ್, ಕೆಪಿಎಸ್ಸಿ ಹಗರಣ ಆಯ್ತು ಸರ್. ಕೆಪಿಎಸ್ಸಿ ಹಗರಣ ಆಯ್ತು. ಕೆಪಿಎಸ್ಸಿ ನಲ್ಲಿ ಪೇಪರ್ ಲೀಕೇಜ್ ಆಯ್ತು. ಪೇಪರ್ ಬೇರೆ ಕಡೆ 390 ಜನ ಪ್ರಿಲಿಮ್ಸ್ ಎಕ್ಸಾಮ್ ನಲ್ಲಿ ಆಯ್ತು. ಶಿವಶಂಕರಪ್ಪ ಅಂತಕ್ಕಂಥ ಅಧ್ಯಕ್ಷ, ಅವರ ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು ಸಹ ಕೆಪಿಎಸ್ಸಿ ನಲ್ಲಿ ಪದಚ್ಯುತಿ ಆಗಿರ್ಬೋದು, ಸೆಲೆಕ್ಷನ್ ಆಗಿದ್ದಾರೆ ಅಂತ ಬಂತು. ಸ್ವತಃ ಇದನ್ನ ಹೇಳಿದ್ಯಾರು? ಕೆಪಿಎಸ್ಸಿ ಮೆಂಬರ್ಸ್ ಹೇಳಿದ್, ನಾವ್ ಹೇಳಿದ್ದಲ್ಲ. ಆದ್ರೆ ಇವತ್ತು ಯಾಕೆ ಆ ಇಲಾಖೆ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿಲ್ಲ? ಕೊಡ್ಬೇಕಾಗಿತ್ತಲ್ವಾ? ಅದು ನೈತಿಕ ಹೊಣೆಗಾರಿಕೆ ಅಲ್ವಾ? ನೋಡಿ, ವರ್ಷಗಳ ಕಾಲ ಯಾರು ಓದಿ 23 ಲಕ್ಷ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ರದ್ದು ಮಾಡಿದಂತವ್ರು ಯಾರ ಇಲಾಖೆ ಅದು? ಧರ್ಮೇಂದ್ರ ಪ್ರಧಾನ್ ಇಲಾಖೆ. 23 ಲಕ್ಷ ವಿದ್ಯಾರ್ಥಿಗಳು 1 ವರ್ಷ ಓದಿದ್ರು, ಅವ್ರ ಪರೀಕ್ಷೆ ರದ್ದು ಮಾಡಿದವ್ರು ಯಾರು? ಯಾಕೆ ಅವ್ರ ಹೊಣೆಗಾರಿಕೆ ತಗೋಬಾರ್ದಾ? ಅವ್ರು 1 ವರ್ಷ ಓದಿದಂತ ಒಳ್ಳೆ ಹುಣಸೆ ಮಿನಿಸ್ಟರ್ ಸುಮ್ಮನೆ ಇರೋದು. ನಟರಾಜ್ ಗೌಡ್ರೆ, ಮಿನಿಸ್ಟರ್ ಸುಮ್ಮನೆ ಓಡಾಡ್ಕೊಂಡು ಇರ್ತಾರವ್ರು, ಬಾಕಿ ಕೆಲಸ ಎಲ್ಲ ಅಧಿಕಾರಿಗಳು ಮಾಡಬೇಕು. ತಪ್ಪಾದ್ರೆ ಅಧಿಕಾರಿಗಳು ಮಾತ್ರ. ಈಗ ಆ 23 ಲಕ್ಷ ವಿದ್ಯಾರ್ಥಿಗಳು ಖಿನ್ನತೆಗೆ ಒಳಗಾದ್ರು, ನೋವುಗೊಳಗಾದ್ರು, ಕಣ್ಣೀರ್ ಹಾಕಿದ್ರು, ಪೋಷಕರು ಕಣ್ಣೀರ್ ಹಾಕಿದ್ರು. 21 ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು. ಯಾರ ಇಲಾಖೆ ಅದು? ಯಾರ ಹೊಣೆಗಾರಿಕೆ ಅದು? ಯಾರು ಜವಾಬ್ದಾರಿ ತಗೋಬೇಕು ಅವ್ರಿಗೆ? ಆ 23 ಲಕ್ಷ ವಿದ್ಯಾರ್ಥಿಗಳಲ್ಲಿ ಈಗ 3 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮೇ ಬರ್ದಿಲ್ಲ. ಯಾರು ಹೊಣೆಗಾರಿಕೆ? ಅದಕ್ಕೆ ಯಾರು ಜವಾಬ್ದಾರಿ? ಅವರ ಭವಿಷ್ಯವನ್ನ ಕತ್ತಲು ಮಾಡಿದಂತವ್ರು ಯಾರು? ಆ 3 ಲಕ್ಷ ವಿದ್ಯಾರ್ಥಿಗಳು ಯಾಕೆ ಎಕ್ಸಾಮ್ ಬರಲಿಲ್ಲ? ಹೊಣೆಗಾರಿಕೆ ದಿಲೀಪ್ ಪ್ರಕಾರ ಯಾರು? ಧರ್ಮೇಂದ್ರ ಪ್ರಧಾನ್ ಅವರಿಗೆ ಜವಾಬ್ದಾರಿ ಇಲ್ಲ. ಅದು
ಜವಾಬ್ದಾರಿ ಇಲ್ವಾ ಅದಕ್ಕೆ? ಇಲ್ಲ ಆ ದಿಲೀಪ್ ಮಕ್ಕಳ ಪ್ರಕಾರ ಭವಿಷ್ಯ ಇಲ್ಲ. ಹಾಳಾಯ್ತಲ್ಲ ಇವತ್ತು. ದಿಲೀಪ್ ಈ ಅವರ ಪ್ರಕಾರ ದೇಶಕ್ಕೆ ಇಲ್ಲ. IAS ಆಗ್ತಾ ಇದೆ, IPS ಆಗ್ತಾ ಇದೆ, ಒಬ್ಬ ಡಾಕ್ಟರ್ ಆಗ್ತಾ ಇದ್ರು. ಅವ್ರು ಮುಂದಕ್ಕೆ ಓದ್ಬೇಕಾದ್ರೆ 21 ವಿದ್ಯಾರ್ಥಿಗಳು ನೇಣಾಕೊಂಡ್ರಲ್ಲ. KPSC ಅವ್ರು ಈ ದೇಶದ ಆಸ್ತಿ ರೀ, Yes. ಅವರು ಹಿಂದೂಗಳರೇ, ಅವರು KPSC ದೇಶಭಕ್ತರಿ, ದಯಮಾಡಿ ಕೇಳ್ಬೇಕು ಅವರ ನೀವು. ಪೋಷಕರು ದೇಶಭಕ್ತರ್ರಿ. ಅವರನ್ನ ನೀವು ಏನಂತ ಹೇಳ್ತಾ ಇದ್ದೀರಾ ನೀವು? ಯಾರು ಅವ್ರಿಗೇನು ಯಾಕೆ ಅವ್ರ ಅವ್ರು ಜೀವ ಶಿಕ್ಷಣ ಬೆಲೆ ಸಚಿವರು ಇಲ್ವಾ ರಾಜೀನಾಮೆ ಅವ್ರಿಗೆ? ಕೊಡ್ಲಿಲ್ಲ? ಅವ್ರ ಜೀವಕ್ಕೆ ಬೆಲೆ ಇಲ್ವಾ ಅವ್ರಿಗೆ? ಎಸ್ ಆ 3 ಲಕ್ಷ ವಿದ್ಯಾರ್ಥಿಗಳ ಪರೀಕ್ಷೆ ಬರಲಿಲ್ವಾ? ಅವ್ರಿಗೆ ಬೆಲೆ ಇಲ್ವಾ ಅವ್ರಿಗೆ? ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ತಮ್ಮ ಆಕ್ರೋಶ ನನಗೆ ಅರ್ಥ ಆಯ್ತು. ನೀವು ಕೇಳ್ತಾ ಇರುವಂತ ಪ್ರಶ್ನೆಯ ಪರವಾಗಿ ನಾನು ಕೂಡ ಇದ್ದೀನಿ. ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ಆರಾಧ್ಯ ಅವರಿಗೂ ಧನ್ಯವಾದ, ದಿಲೀಪ್ ಅವರಿಗೂ ಮತ್ತು ರಾಜಶೇಖರ್ ಅವರಿಗೆ ಧನ್ಯವಾದವನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಟ್ರೆಂಡಿಂಗ್ at 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.